ತಂದೆ ತಾಯಿಯನ್ನು ಕಳೆದುಕೊಂಡ ನಿರಾಶ್ರಿತ ಯುವಕನಿಗೆ ತಾತ್ಕಾಲಿಕವಾಗಿ ಶೆಡ್ ಅನ್ನು ಸ್ನೇಹಿತರ ಸಹಕಾರದಿಂದ ನಿರ್ಮಿಸಲಾಗಿದೆ ಎಂದು ಯೂತ್ ಕಾಂಗ್ರೆಸ್ ನಗರ ಅಧ್ಯಕ್ಷ ಮಹೇಂದ್ರ ಹೇಳಿದರು. ಬೇಲೂರು ತಾಲೂಕು ಅರಳಿಯ ಇಂದಿರಾನಗರ ನಿವಾಸಿ ಸಂಘ ಎಂಬುವರು ಕೆಲ ವರ್ಷಗಳ ಹಿಂದೆ ಮನೆ ಕಳೆದುಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ವಾಸಕ್ಕಾಗಿ ತಾತ್ಕಾಲಿಕ ಶೆಡ್ ನಿರ್ಮಿಸಿ ಮಾತನಾಡಿದ ಅವರು, ಸಮಾಜ ಸೇವಕ ಹಾಗೂ ಉದ್ಯಮಿ ಸೈಯದ್ ವೇಜರ್ ಅವರಿಗೆ ನಿರ್ಗತಿಕ ಯುವಕನ ಸ್ಥಿತಿಗತಿ ಬಗ್ಗೆ ತಿಳಿಸಲಾಗಿತ್ತು. ನಿರ್ಗತಿಕ ಯುವಕನ ವಿಚಾರವನ್ನು ತಿಳಿದ ಅವರು ಶೆಡ್ ನಿರ್ಮಾಣಕ್ಕೆ ಆರ್ಥಿಕ ಸಹಾಯವನ್ನು ನೀಡಿದ್ದರಿಂದ ಶ್ರಮವಹಿಸಿ ಯಾವುದೇ ಪ್ರತಿಫಲಾಪೇಕ್ಷವಿಲ್ಲದೆ ಶೆಡ್ ನಿರ್ಮಿಸಲಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ್ತ ಗಮನಹರಿಸಿ ವಸತಿ ಯೋಜನೆ ಮೂಲಕ ಮನೆ ನಿರ್ಮಿಸಿಕೊಡಲು ಮುಂದಾಗಬೇಕು ಎಂದರು. ಯುವಕ ಸಂಘ ಮಾತನಾಡಿ, ನಾನು ಬೆಂಗಳೂರಿಗೆ ಕೆಲಸಕ್ಕೆಂದು ತೆರಳಿ ವಾಪಸ್ ಬರುವಷ್ಟರಲ್ಲಿ ಮಳೆ ಪರಿಣಾಮ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿತ್ತು. ಅಂದಿನಿಂದ ವಾಸಕ್ಕೆ ಯೋಗ್ಯವಾದ ಮನೆ ಇಲ್ಲದಿದ್ದರಿಂದ ಮಹೇಂದ್ರವರ ಮೂಲಕ ಸೈಯದ್ ವೇಜರ್ ಅವರು ಶೆಡ್ ನಿರ್ಮಿಸಲು ಧನ ಸಹಾಯ ಮಾಡಿದರು. ಇವರಿಗೆ ನನ್ನ ಧನ್ಯವಾದಗಳು ಎಂದರು. ರಾಕೇಶ್ ಅಂತ, ಅದಾದ್ಮೇಲೆ ನಿತಿನ್ ಅಂತ, ಆಮೇಲೆ ಸುನೀಲ್, ಒಂದು 7-8 ಜನ ನಾವು ಕೆಲಸ ಮಾಡಿದ್ವಿ. ಸ್ನೇಹಿತರು ಎಲ್ಲ ನಾವೇ ಮಾಡಿಕೊಟ್ವಿ, ಸ್ನೇಹಿತರೆಲ್ಲ ಸೇರಿ. ಏಕೆಂದರೆ ಇವರು ತಾಯಿ ತಂದೆ ಇಲ್ದಿರೋರಿಗೆ ಇವತ್ತು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾವು ಕೊನೆ ತನಕ ನಮ್ಮ ಮುಸ್ಲಿಮರ ತನಕ ನಾವು ಅವ್ರ ಹೆಸರು ಹೇಳ್ತೀವಿ. ಏಕೆಂದರೆ ಇನ್ನು ಮುಂದಕ್ಕೆ ಅವರು ಇಂಥವ್ರಿಗೆ ಸಹಾಯ ಮಾಡಬೇಕು, ನಾವು ಕೇಳ್ತೀವಿ ಅಂತ ಹೇಳ್ತೀವಿ. ಸರ್, ನಾವೇನು ಕೇಳ್ತೀವಿ ಅಂದರೆ, ಇವತ್ತಿನ ದಿನ ನಾವೆಲ್ಲ ಸೇರಿ ನಮ್ಮ ಸ್ನೇಹಿತರು ಸೇರಿ ಒಂದು ಗುಡ್ಲು ಮಾಡಿಕೊಟ್ಟಿದ್ದೀವಿ. ನಾನೇನು ಮನವಿ ಮಾಡ್ತೀನಿ ಅಂದರೆ, ಗ್ರಾಮ ಪಂಚಾಯತಿಯವರು ದಯಮಾಡಿ ಮುಂದಿನ ದಿನಗಳಲ್ಲಿ ಇವ್ರಿಗೊಂದು ಇರೋಕ್ಕೆ ಒಂದು ಮನೇನ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ ಗ್ರಾಮ ಪಂಚಾಯತಿಯವ್ರನ್ನ. ಈ ವೇಳೆ ಚಂದ್ರು, ರುದ್ರೇಶ್, ಶಶಿ, ಹಾಲಪ್ಪ, ಮಲ್ಲೇಶ್, ನಿತಿನ್, ಸುನಿಲ್ ಹಾಗೂ ಇನ್ನಿತರರು ಇದ್ದರು. ರಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.